ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಸರ್ವನಾಶಕ್ಕೆ ಹೊಂಚು ಹಾಕಿದ್ದಾರೆ ಈ ಇಬ್ಬರು ಮಹಿಳೆಯರು. ವೃಷಭ ರಾಶಿಯ ಭಕ್ತರೇ, ಈ ಮಾಹಿತಿಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮಾಯವಾಗಿ ನೆಮ್ಮದಿ ಇಲ್ಲದ ದಿನಗಳನ್ನು ನೀವು ಕಳೀತಾ ಇದ್ರೆ ಅದಕ್ಕೆ ಒಂದು ಕಾರಣ ಕೂಡ ಇರುತ್ತೆ. ವೃಷಭ ರಾಶಿಯವರ ಮೇಲೆ ಪ್ರಸ್ತುತ ಇಬ್ಬರು ಮಹಿಳೆಯರು ಅತ್ಯಂತ ಭೀಕರವಾದ ಕೆಟ್ಟ ದೃಷ್ಟಿಯನ್ನು ಬೀರಲಿದ್ದಾರೆ. ಇವರು ನಿಮ್ಮ ಆಪ್ತ ವಲಯದವರೇ ಆಗಿದ್ದಾರೆ. ಒಬ್ಬರು ನಿಮ್ಮ ನೆರೆಹೊರೆಯವರು ಆಗಿರ್ಬೋದು, ಅಥವಾ ನಿಮ್ಮ ಹಳೆಯ ಗೆಳತಿ ಆಗಿರ್ಬೋದು. ಇನ್ನೊಬ್ಬರು ನಿಮ್ಮ ಕುಟುಂಬದ ಆಸ್ತಿಪಾಸ್ತಿ ಅಥವಾ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವ ಹೆಣ್ಣು ಮಗಳು ಆಗಿರಬಹುದು. ಇವರು ನಿಮ್ಮ ಮುಂದೆ ತುಂಬ ಮೃದುವಾಗಿ ಮಾತನಾಡ್ತಾರೆ, ಆದರೆ ಅವರ ಹೊಟ್ಟೆಯಲ್ಲಿ ನಿಮ್ಮ ಪ್ರಗತಿಯ ಬಗ್ಗೆ ವಿಷ ತುಂಬಿದೆ. ಇನ್ನು ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಸೌಂದರ್ಯ ಮತ್ತು ಐಶ್ವರ್ಯ ಪ್ರಿಯರಾಗಿರ್ತೀರ. ನಿಮ್ಮಲ್ಲಿರುವ ಐಷಾರಾಮಿ ವಸ್ತುಗಳು ಅಥವಾ ನಿಮ್ಮ ಅಚ್ಚುಕಟ್ಟಾದ ಜೀವನ ಶೈಲಿಯೇ ಈ ಮಹಿಳೆಯರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿರುತ್ತೆ. ಇವರು ಹೇಗೆ ಇಷ್ಟು ಆರಾಮಾಗಿದ್ದಾರೆ, ಇವರ ಮನೆಯಲ್ಲಿ ಹೀಗೆ ಎಷ್ಟೊಂದು ಹಣ ಇದೆ ಅಂತ ಅವರು ಒಳಗೊಳಗೆ ಕುದೀತಾ ಇರ್ತಾರೆ. ಅವರ ಈ ಅಸೂಯೆಯ ಪರಿಣಾಮವಾಗಿ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ, ಹಣ ಸಂಪಾದಿಸಿದರೂ ಕೂಡ ಅದು ಉಳಿತಾ ಇಲ್ಲ. ಅನಿರೀಕ್ಷಿತ ಖರ್ಚುಗಳು, ಆಸ್ಪತ್ರೆಯ ಬಿಲ್ಗಳು ಅಥವಾ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಹಾಳಾಗ್ತಾ ಇರೋದು ಆ ದುಷ್ಟ ದೃಷ್ಟಿಯ ಲಕ್ಷಣವೇ ಆಗಿರುತ್ತೆ. ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀರೋ ಅವರೇ ನಿಮ್ಮ ವಿರುದ್ಧ ಮಾತಾಡುವಂತೆ ಈ ಮಹಿಳೆಯರು ಪಿತೂರಿಯನ್ನು ಮಾಡ್ತಾ ಇರ್ತಾರೆ. ಇನ್ನು ರಹಸ್ಯ ಸಂಚುಗಳು ಮತ್ತು ದೈಹಿಕ ಬಾಧೆ. ಈ ಇಬ್ಬರು ಮಹಿಳೆಯರು ಕೇವಲ ಮಾತಿನಿಂದಲ್ಲ, ಕೆಲವು ಅಶುಭ ತಂತ್ರಗಳ ಮೂಲಕ ಕೂಡ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಮನೆಗೆ ಅವರು ಬಂದಾಗ ಅಥವಾ ಅವರು ನೀಡಿದ ಯಾವುದೋ ಒಂದು ವಸ್ತುವಿನಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ಹರಡಿದೆ. ಇತ್ತೀಚೆಗೆ ನಿಮಗೆ ಸರಿಯಾದ ನಿದ್ದೆ ಬರ್ತಾ ಇಲ್ವಾ? ಕಾಲುಗಳಲ್ಲಿ ಅತಿಯಾದ ನೋವು ಅಥವಾ ಬೆಳಿಗ್ಗೆ ಇದ್ದಾಗ ಸುಸ್ತಾದಂತೆ ಭಾಸ ಆಗ್ತಾ ಇದೆಯಾ? ಇದು ಅವರ ಕೆಟ್ಟ ಕಂಪನಗಳ ಪ್ರಭಾವ. ನಿಮ್ಮ ಸಾಮಾಜಿಕ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಅವರು 10 ಜನರ ಮುಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮ ಬೆನ್ನಿಂದೆ ಚೂರಿ ಹಾಕುವ ಕೆಲಸವನ್ನೇ ಇವರು ವೃತ್ತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ದೈವಬಲ ಮತ್ತು ಪರಿಹಾರ ಮಾರ್ಗಗಳು. ವೃಷಭರಾಶಿಯವರೇ, ಇಂತಹ ಸಂಕಷ್ಟದಿಂದ ಪಾರಾಗೋದಕ್ಕೆ ದೈವಬಲನೇ ಶ್ರೀರಕ್ಷೆ. ನಿಮ್ಮ ರಾಶಿಗೆ ಲಕ್ಷ್ಮೀ ದೇವಿಯ ಮತ್ತು ಶನಿದೇವನ ಅನುಗ್ರಹ ಬಹಳ ಮುಖ್ಯ. ಲಕ್ಷ್ಮೀ ಆರಾಧನೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರಿಶಿಣದಿಂದ ಅರ್ಚನೆ ಮಾಡಿ ಅರಿಶಿಣದ ಕೊಂಬುಗಳನ್ನು ದೇವಿಯ ಪಾದಕ್ಕೆ ಅರ್ಪಿಸಿ. ಅದನ್ನು ನಂತರ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ಜಾಗದಲ್ಲಿ ಇಡಿ. ಇದು ಶತ್ರುಗಳ ದೃಷ್ಟಿಯಿಂದ ನಿಮ್ಮ ಸಂಪತ್ತನ್ನು ರಕ್ಷಿಸುತ್ತೆ. ಉಪ್ಪಿನ ನೀರಿನ ಪರಿಹಾರ. ನಿಮ್ಮ ಮನೆಗೆ ಯಾರಾದರೂ ಬಂದು ಹೋದ ನಂತರ ಅಥವಾ ನಿಮಗೆ ಅತಿಯಾದ ದೃಷ್ಟಿಯಾಗಿದೆ ಅಂತ ಅನಿಸಿದಾಗ ಒಂದು ಪಾತ್ರೆಯಲ್ಲಿ ಉಪ್ಪಿನ ನೀರನ್ನು ಇಟ್ಕೊಂಡು ನಿಮ್ಮ ಮನೆಯ ಮೂಲೆಗಳಿಗೆ ಪ್ರೋಕ್ಷಣೆ ಮಾಡಿ. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಉಪ್ಪನ್ನು ಹಾಕಿಕೊಳ್ಳಿ. ಇದು ನಿಮ್ಮ ದೇಹದ ಸುತ್ತಲಿರುವ ಋಣಾತ್ಮಕತೆಯನ್ನು ಹೋಗಲಾಡಿಸುತ್ತೆ. ಇನ್ನು ಸಾಸಿವೆ ಎಣ್ಣೆ ದೀಪ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಅಥವಾ ದೇವರ ಕೋಣೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಇದು ಶತ್ರುಗಳ ಕುತಂತ್ರವನ್ನು ವಿಫಲಗೊಳಿಸುತ್ತೆ. ಇನ್ನು ಆಹಾರ ಮತ್ತು ಸಾಮಾಜಿಕ ಜಾಗರೂಕತೆ. ಈ ಮಹಿಳೆಯರು ನಿಮ್ಮ ಮನೆಯಲ್ಲಿ ಬಂದಾಗ ತುಂಬ ಎಚ್ಚರಿಕೆಯಿಂದ ಇರಿ. ಅವರು ನೀಡುವ ಹಣ್ಣು ಅಥವಾ ಪ್ರಸಾದದ ಹೆಸರಲ್ಲಿ ನೀಡುವ ಆಹಾರವನ್ನು ನೇರವಾಗಿ ಸ್ವೀಕರಿಸಬೇಡಿ. ಅದನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಅಷ್ಟೇ ಬಳಸಬಹುದು. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ, ಅಂದರೆ ಹೊಸ ಜಮೀನು ಖರೀದಿ ಅಥವಾ ಹೊಸ ವ್ಯಾಪಾರದ ಬಗ್ಗೆ ಅವ್ರ ಮುಂದೆ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಮೌನವಾಗಿ ಕೆಲಸ ಮಾಡೋದು ನಿಮ್ಮ ಯಶಸ್ಸಿನ ಗುಟ್ಟಾಗಿರಲಿ. ವೃಷಭ ರಾಶಿಯವರ ಒಂದು ಸೌಮ್ಯ ಸ್ವಭಾವನೆ ಅವರಿಗೆ ಲಾಭ ಆಗ್ತಾ ಇದೆ. ಆದ್ದರಿಂದ ಈಗ ನೀವು ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇನ್ನು ಅಂತಿಮ ಸಂದೇಶ ಮತ್ತು ಹಾರೈಕೆ. ವೃಷಭ ರಾಶಿಯವರೇ, ದೈವದ ಮೇಲೆ ನಂಬಿಕೆ ಇಡಿ. ಯಾವ ಸಂಚುಗಳು ಸತ್ಯದ ಮುಂದೆ ನಿಲ್ಲೋದಿಲ್ಲ. ಶೀಘ್ರವೇ ಆ ಇಬ್ಬರು ಮಹಿಳೆಯರ ಅಸಲಿ ಬಣ್ಣ ಎಲ್ಲರ ಮುಂದೆ ಬಯಲಾಗ್ತಾ ಇದೆ. ನಿಮ್ಮ ತಾಳ್ಮೆ ನಿಮಗೆ ಜಯವನ್ನು ತಂದುಕೊಡುತ್ತೆ. ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸಿ. ಈ ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಚಟುವಟಿಕೆಗಳಿಗೆ ಬೆಂಬಲ ನೀಡೋದಕ್ಕೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ದೇವರು ನಿಮಗೆ ಸುಖ ಶಾಂತಿ ಐಶ್ವರ್ಯವನ್ನು ಕರುಣಿಸ್ತಾರೆ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.